ಕಲಾಧ್ಯಾನದ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನಳಿನಾಡಿ. ಇವತ್ತು ನೀಲಕುರಂಜಿ ನಮ್ಮ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನ ಮತ್ತು ಸೀತಾಳಯ್ಯಗಿರಿ ಒಂದು ಬೆಲ್ಟ್ ಏನಿದೆ ಅಲ್ಲಿ ಹರಳಿದ್ದಂತಹ ನೀಲಕುರಂಜಿಯ ಒಂದು ನರ್ತನವನ್ನು, ವಿಜೃಂಭಣೆಯನ್ನು ನಿಮ್ಮ ಕಣ್ಮುಂದೆ ತೋರಿಸಲಿದ್ದೇನೆ. ಈ ವಿಡಿಯೋ ಬಹಳ ವೈರಲ್ ಆಗಿತ್ತು. ಬಹಳ ಅದ್ಭುತವಾದಂಥ ದೃಶ್ಯವನ್ನು ಇದು ಲಕ್ಷಾಂತರ ಜನರಿಗೆ ನೀಡಿತು. ನೇರವಾಗಿ ನೋಡಲಿಕ್ಕಾಗದೇ ಇದ್ದರೂ ಈ ಒಂದು ದೃಶ್ಯಗಳನ್ನ ನೋಡಿರ್ತೀರಿ ಅಂತ ನಾನು ಭಾವಿಸ್ತೇನೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಅನೇಕ ಕೊಡಗು, ಕೇರಳದ ಮುನ್ನಾರು ಇಂಥ ಕಡೆ ಒಂದು ಹೊದಿಕೆ ಹಾಸಿದಂತೆ, ನೇರಳೆ ಬಣ್ಣದ ಹೊದಿಕೆ, ಕಾರ್ಪೆಟ್ ಹಾಸಿದಂತೆ ಒಂದು ನೇರಳೆ ಹೂಗಳು ಕಾಣ್ಬೋದು. ಈ ಒಂದು ಚಿಕ್ಕ ಪ್ರವಾಸಕ್ಕೆ ನಾವು ನಮ್ಮ ಕುಟುಂಬದಿಂದ, ನಮ್ಮ ತಾಯಿ, ನನ್ನ ಮಕ್ಕಳು, ನನ್ನ ಸ್ನೇಹಿತರು ಸೇರಿ ಹೋಗಿದ್ವಿ. ಇವರು ನನ್ನ ತಾಯಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಜಿ ರಂಗಪ್ಪ, ಹಾಸನ ಜಿಲ್ಲೆಯ ಗಂಗೂರು ರಂಗಪ್ಪನವರ ಮೊದಲನೇ ಮಗಳು. ಇವರು ನಾನು ಸ್ವತಃ ಬರಬೇಕು, ನಾನು ನೋಡೇ ಇಲ್ಲ ನನ್ನ ಜೀವಮಾನದಲ್ಲಿ ಅಂತ ಹೇಳಿದರು. ಆಮೇಲೆ ಶ್ರೀಮತಿ ಶಾಂತಿ ಸರೋಜಿನಿ ಅಂತೇಳಿ ಹಿರಿಯ ಲೇಖಕರು, ಸಹೃದಯರು, ನನ್ನ ಆತ್ಮೀಯ ಸ್ನೇಹಿತರು, ಅವರು ಸಹ ಸಿಕ್ಕರು. ನಾವೆಲ್ಲ ಒಟ್ಟಾಗಿ 2022ನೇ ಇಸ್ವಿಯಲ್ಲಿ 2ನೇ ತಾರೀಕು ಅಕ್ಟೋಬರು ಆ ಫೋಟೋ ತೆಗೆದು ಮೊಬೈಲ್ನಲ್ಲಿ ತೆಗೆದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನಾನೊಂದು ಕವಿತೆಯನ್ನು ಬರೆದೆ. ಅದರ ಅನುವಾದ ಹೀಗಿದೆ: ಹೂವುಗಳು ಹರಳುತ್ತವೆ, ನಗುತ್ತವೆ, ಆಕರ್ಷಿಸುತ್ತವೆ ಮತ್ತು ಮುದುಡುತ್ತವೆ. ಏನೆಲ್ಲ ವಿಭಿನ್ನತೆಯನ್ನು ಮಾಡುತ್ತದೆ ನೋಡುಗರಿಗೆ, ಆದರೆ ಅವು ದೇವರ ಕೈಗಳು ಅಂತ. ಅದೊಂದು ಅವಾಗಿಂದೊಂದು ನೀಲಕುರಂಜಿಯ ನೋಡಿ ಬರೆದಂಥದ್ದು. ಅದರ ಒಂದು ಅನುವಾದ ನಾನು ಮಾಡಿದ್ದೇನೆ. ಈ ಒಂದು ಕವಿತಾ ಗುಚ್ಛ ಸ್ವತಃ ಕಲ್ಕತ್ತಾದಿಂದ ಪ್ರಕಟ ಆಗಿದೆ, ಸಾಂಗ್ಸ್ ಆಫ್ ಲವ್ ಅಂತ ಒಂದು ಪುಸ್ತಕದಲ್ಲಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಇವರೇ ಶ್ರೀಮತಿ ಶಾಂತಿ ಸರೋಜಿನಿ ಅಂತೇಳಿ ಹಿರಿಯ ಲೇಖಕರು, ಜಿಲ್ಲೆಯ ಹಿರಿಯ ಲೇಖಕರು, ಸಹೃದಯರು. ಭಾಳಷ್ಟು ಸಾಹಿತ್ಯ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ನನ್ನ ಪುಟ್ಟ ಮಗಳು ಹಿತೈಷಿ ಅಂತ. ನಾವು ಅಲ್ಲಿ ಹೋದಾಗ ಸುಮಾರು ಒಂದು 10:30 ಗಂಟೆ ಬೆಳಗಿನ ಸಮಯ. ಎಷ್ಟು ಖುಷಿಯಾಯ್ತಂದರೆ, ಸೀತಾಳಯ್ಯನಗಿರಿಯ ಸಮೀಪ ನಾವು ಹೆಚ್ಚು ದೂರ ಹೋಗೋಕ್ಕಾಗಲಿಲ್ಲ. ಅಷ್ಟು ಹಿಮ ತುಂಬಿಕೊಂಡು ಆ ಕವಳ ಎಲ್ಲ ಕಡೆ ದಟ್ಟವಾಗಿ ಹರಡಿಬಿಟ್ಟಿತ್ತು. ಹರಡಿ ನಮ್ಮನ್ನು ಎಷ್ಟು ಆವರಿಸ್ಕೊಂಡ್ಬಿಡ್ತು ಅಂದರೆ, ಆ ಚಳಿ ಮಳೆ ಥರ ಬೇರೆ ಶುರುವಾಯಿತು. ಅದನ್ನು ಆನಂದವಾಗಿದೆ. ಇದು ವೇಣುಗೋಪಾಲ ಸ್ವಾಮಿ ಅಂಬಳೆ, ಒಂದು ನೇರಳೆ ಹೂವಿನ ಜೊತೆಗೆ. ಎಷ್ಟು ಆನಂದವಾಗಿತ್ತು ಅಂತಂದರೆ, ಅಲ್ಲಿ ಇರೋಕ್ಕೂ ಆಗ್ತಾಯಿಲ್ಲ, ಬಿಟ್ಟು ಬರೋಕ್ಕೂ ಆಗ್ತಾಯಿಲ್ಲ. ನೋಡೋಕ್ಕಂತೂ ಅದ್ಭುತವಾದಂಥ ವರ್ಣಮಯ ದೃಶ್ಯ. ಆದರೆ ಕುವೆಂಪು ಅವರು ಹೇಳ್ತಾರಲ್ಲ, ಆನಂದಮಯ ಈ ಜಗಹೃದಯ, ಅಂಥ ಆನಂದವನ್ನು ಅವತ್ತು ನಾವು ಕಂಡ್ವಿ. ಆ ಒಂದು ಸೀತಾಳಯ್ಯನ ಒಂದು ಕೃಪೆಯ ಪ್ರದೇಶದಲ್ಲಿ ನಿಂತ್ಕೊಂಡು, ಮುಳ್ಳಯ್ಯನಗಿರಿಯ ತಪ್ಪಲಿನಲ್ಲಿ ಮುಳ್ಳಯ್ಯನಗಿರಿ ಹೋಗುವಾಗ ಇರುವಂಥದ್ದು ಅದು ಒಂದು ಸ್ಥಳ. ಅಲ್ಲಿ ನಿಂತ್ಕೊಂಡು ಆ ಒಂದು ಆನಂದವನ್ನು, ಪ್ರಕೃತಿಯ ಒಂದು ಪ್ರೇಮವನ್ನು, ಆ ಪ್ರಕೃತಿಯ ಮಡಿಲಿನ ಸೌಂದರ್ಯದ ಆಸ್ವಾದನೆಯನ್ನು ನಾವು ಪಡೆದ್ವಿ. ಆ ಒಂದು ಮಳೆ, ಆ ಒಂದು ಚಳಿ ವಿಭಿನ್ನವಾಗಿತ್ತು. ಇದು ನನ್ನ LLB ಕ್ಲಾಸ್ಮೇಟ್ಸು, ನಾನು. ಒಂಥರ ಅದ್ಭುತವಾಗಿತ್ತು. ಇನ್ನೊಂದು ಸಲ ಹೋದ್ವಿ ಅದು ನೋಡೋಕ್ಕೆ ಅಂತಲೇ LLB ಕ್ಲಾಸ್ಮೇಟ್ಸ್ ಜೊತೆಗೆ. ಈ ದೃಶ್ಯಗಳು ನಾವು ನೇರವಾಗಿ ಫೋಟೋದಲ್ಲಿ ತೆಗೆದಾಗ ಕಂಡಿದ್ದಂಥ ಹೂವು ಹೇಗಿರುತ್ತೆ, ಹತ್ತಿರದಿಂದ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹತ್ತಿರದಲ್ಲಿ ಹೋಗಿ ಕೆಲವರೆಲ್ಲ ಕಿತ್ತು ಹಾಕೋದೆಲ್ಲ ಮಾಡ್ತಾಯಿದ್ರು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಹಂಚಿ, ನನಗೆ ಬೆಂಬಲಿಸಿದ್ದಕ್ಕಾಗಿ ನಾನು ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದಯವಿಟ್ಟು ನಿಮ್ಮಂತೆ ಆಲೋಚಿಸುವ, ವಿಶೇಷಗಳನ್ನು ಬಯಸುವ, ಒಂದು ವಿಭಿನ್ನವಾಗಿ ಆಲೋಚಿಸುವವರಿಗೆ ಖಂಡಿತ ಶೇರ್ ಮಾಡಿ. ಧನ್ಯವಾದಗಳು.